ಹಾಯ್ ಅಂಡ್ ಹಲೋ ಕ್ರಿಯೇಟರ್ಸ್, ವೆಲ್ಕಮ್ ಬ್ಯಾಕ್ ಟು ಯೂನಿಟೆಕ್ ಕನ್ನಡ. ಈ ವಿಡಿಯೋದಲ್ಲಿ ಮಾನಿಟೈಸೇಷನ್ ಸ್ಟೆಪ್ ಟು ಎರರ್ ಹೇಗೆ ಸಾಲ್ವ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ನಂತರ ನಿಮಗೆ ಮಾನಿಟೈಸೇಷನ್ ಆಪ್ಷನ್ ಅಲ್ಲಿ ಸ್ಟೆಪ್ ಟು ಎರರ್ ಇರುತ್ತೆ. ಸೆಟಪ್ ಗೂಗಲ್ ಆಡ್ಸೆನ್ಸ್, ಯುವರ್ ವೆರಿಫಿಕೇಶನ್ ಪಿನ್ ಈಸ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಮಾನಿಟೈಸ್ ಯುವರ್ ಯೂಟ್ಯೂಬ್ ಚಾನಲ್ ಅಂಡ್ ರಿಸೀವ್ ಫ್ಯೂಚರ್ ಪೇಮೆಂಟ್ ಟು ಯುವರ್ ಆಡ್ಸೆನ್ಸ್ ಅಕೌಂಟ್ ಇರುತ್ತೆ. ಫಿಕ್ಸ್ ಇನ್ ಆಡ್ಸೆನ್ಸ್ ಚೇಂಜ್ ಅಸೋಸಿಯೇಷನ್ ಇರುತ್ತೆ. ಈಗ ನಾವು ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿಕೊಳ್ಳೋಣ. ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿದ ನಂತರ ನಮಗೆ ರೆಡ್ ಬಾರ್ ಅಲ್ಲಿ ಶೋ ಆಗುತ್ತೆ, ಯುವರ್ ನೋ ಲಾಂಗರ್ ಶೋಸ್ ಆಡ್ಸ್ ಬಿಕಾಸ್ ದಿ ಅಡ್ರೆಸ್ ವೆರಿಫಿಕೇಶನ್ ಪ್ರೋಸೆಸ್ ವಾಸ್ ನಾಟ್ ಕಂಪ್ಲೀಟೆಡ್. ವೆರಿಫೈ ಯುವರ್ ಅಡ್ರೆಸ್ ಟು ಸ್ಟಾರ್ಟ್ ಶೋವಿಂಗ್ ಆಡ್ಸ್ ಅಗೈನ್ ಆಕ್ಷನ್ ಇರುತ್ತೆ. ಇಲ್ಲಿ ಬಂದು ವೆರಿಫೈ ಯುವರ್ ಬಿಲ್ಲಿಂಗ್ ಅಡ್ರೆಸ್ ಇರುತ್ತೆ, ವೆರಿಫೈ ಡಿಸ್ಮಿಸ್ ಅಂತ ಇರುತ್ತೆ. ಇಲ್ಲಿ ಬಂದು ನಮಗೆ ಪಿನ್ ಬಂದು ರಿಸೀವ್ ಆಗಿಲ್ಲ. ಸೊ ಪಿನ್ ಬಂದು ರಿಸೀವ್ ಆಗಿಲ್ಲ, ಆದ್ರಿಂದ ಎರರ್ ಬಂದಿದೆ. ಈಗ ನಮಗೆ ಪಿನ್ ಬಂದು ರಿಸೀವ್ ಆಗಿದೆ. ಸೊ ನೆಕ್ಸ್ಟ್ ಬಂದು ವೆರಿಫೈ ಆಪ್ಷನ್ ಕ್ಲಿಕ್ ಮಾಡಿ ವೆರಿಫಿಕೇಶನ್ ಚೆಕ್ ಬರುತ್ತೆ. ಸೊ ಐಡೆಂಟಿ ವೆರಿಫಿಕೇಶನ್ ಇರುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಈಗ ನಮಗೆ ಸೊ ಅಡ್ರೆಸ್ ವೆರಿಫಿಕೇಶನ್ ಬಂದು 6 ಡಿಜಿಟ್ ಪಿನ್ ರಿಸೀವ್ ಆಗದಿದ್ರೆ ನಿಮಗೆ ಎರರ್ ಬಂದು ಬರುತ್ತೆ, ಆಡ್ ಸ್ಟಾಪ್ ಆಗುತ್ತೆ, ರೆವೆನ್ಯೂ ಬರಲ್ಲ. ಈಗ ನಮಗೆ ಪಿನ್ ರಿಸೀವ್ ಆಗಿದೆ. ಸೊ ಪಿನ್ ಬಂದು ನಾವು ಎಂಟರ್ ಮಾಡಿಕೊಳ್ಳೋಣ. ನಿಮ್ಮ ಪೋಸ್ಟಲ್ ಅಡ್ರೆಸ್ ನಿಂದ ಪಿನ್ ಬಂದು ನಿಮ್ಮ ಅಡ್ರೆಸ್ ಬಂದಿರುತ್ತೆ, ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿದ ನಂತರ 6 ಡಿಜಿಟ್ ನಂಬರ್ ಬಂದು ಎಂಟರ್ ಮಾಡಿ. ಈಗ ಸೊ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಇರುತ್ತೆ, ಸಬ್ಮಿಟ್ ಕ್ಲಿಕ್ ಮಾಡಿ. ನಿಮಗೆ ಎಷ್ಟು ಸಾರಿ ರೀಸೆಂಟ್ ಪಿನ್ ಬಂದರೂ ನಿಮಗೆ ರೀಸಾಲ್ವ್ ಆಗದಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮೊಬೈಲ್ ನಂಬರ್ ಬಂದು ಬ್ಯಾನರ್ನಲ್ಲೇ ಐತೆ. ಈಗ ನೋಡಿ ಅಡ್ರೆಸ್ ವೆರಿಫಿಕೇಶನ್ ಬಂದು ಕಂಪ್ಲೀಟ್ ಮಾಡಿದಾಗೋಯ್ತು. ಸೊ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದ ನಂತರ ಇವಾಗ ಹೋಮ್ ಪೇಜ್ ಬಂದು ಗೂಗಲ್ ಆಡ್ಸೆನ್ಸ್ ಕ್ಲಿಕ್ ಮಾಡಿಕೊಳ್ಳೋಣ. ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಸೊ ಗೂಗಲ್ ಆಡ್ಸೆನ್ಸ್ನಲ್ಲಿ ರೀಲೋಡ್ ಮಾಡೋಣ. ರೀಲೋಡ್ ಮಾಡಿದ ನಂತರ ನಾವು ನೋಡಿ ಈಗ ರೆಡ್ ಬಾರ್ ಹೋಗ್ತು, ಅಡ್ರೆಸ್ ವೆರಿಫಿಕೇಶನ್ ಬಂದು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ನಂತರ ಸ್ಟೆಪ್ 2 ನಲ್ಲಿ ಚೇಂಜ್ ಅಸೋಸಿಯೇಷನ್ ಇರುತ್ತೆ, ಕ್ಲಿಕ್ ಮಾಡಿ. ಚೇಂಜ್ ಅಸೋಸಿಯೇಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಲೋಡ್ ಆಗುತ್ತೆ. ಸೊ ಲೋಡ್ ಆಗಿದ ನಂತರ ವೆರಿಫಿಕೇಶನ್ ಬಂದು ಕಂಪ್ಲೀಟ್ ಮಾಡಿಕೊಳ್ಳಿ. ನಿಮ್ಮ 2 ಸ್ಟೆಪ್ ವೆರಿಫಿಕೇಶನ್ ಇಮೇಲ್ ಅಡ್ರೆಸ್ ಇರುತ್ತೆ, ಪಾಸ್ವರ್ಡ್ ಬಂದು ಎಂಟರ್ ಮಾಡಿ ಕಂಪ್ಲೀಟ್ ಮಾಡಿದ ನಂತರ ಹಿಂಗೆ ಪಾಪಪ್ ಬರುತ್ತೆ. ಪಾಪಪ್ ನಲ್ಲಿ ಬಂದು ನೋ ಐ ಡು ನಾಟ್ ಹ್ಯಾವ್ ಆನ್ ಎಕ್ಸಿಸ್ಟಿಂಗ್ ಅಕೌಂಟ್ ಚೂಸ್ ಮಾಡಿ. ಸೊ ಡು ನಾಟ್ ಹ್ಯಾವ್ ಆನ್ ಎಕ್ಸಿಸ್ಟಿಂಗ್ ಅಕೌಂಟ್ ಚೂಸ್ ಮಾಡಿದ ನಂತರ ಕಂಟಿನ್ಯೂ ಇರುತ್ತೆ, ಕಂಟಿನ್ಯೂ ಕೊಡಿ. ಸೊ ಕಂಟಿನ್ಯೂ ಕೊಟ್ಟಿದ ನಂತರ ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ಗೂಗಲ್ ಆಡ್ಸೆನ್ಸ್ ಸೈನ್ ಅಪ್ ಬಂದು ಓಪನ್ ಆಗುತ್ತೆ. ಈಗ ಗೂಗಲ್ ಆಡ್ಸೆನ್ಸ್ ಬಂದು ಚೂಸ್ ಮಾಡಿಕೊಳ್ಳಿ. ಸೊ ಸೈನ್ ಅಪ್ ಬಂದು ಮಾಡಿಲಿ. ಚೂಸ್ ಆನ್ ಅಕೌಂಟ್ ಇರುತ್ತೆ, ಚೂಸ್ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಸೊ ನಿಮ್ಮ ಅಕೌಂಟ್ ಬಂದು ಚೂಸ್ ಮಾಡಿಕೊಳ್ಳಿ. ಸೊ ನಿಮ್ಮ ಅಕೌಂಟ್ ಚೂಸ್ ಮಾಡಿದ ನಂತರ ನಿಮಗೆ ಸೈನ್ ಅಪ್ ಕೇಳುತ್ತೆ ಇಲ್ಲಿ ಗೂಗಲ್ ಆಡ್ಸೆನ್ಸ್. ಸೊ ಚೆಕ್ ಮಾಡಿಕೊಳ್ಳಿ ಅಡ್ರೆಸ್ ಎಲ್ಲ ಪರ್ಫೆಕ್ಟ್గా ಇದೆಯಲ್ಲ ಅಂತ. ಸೊ ನೆಕ್ಸ್ಟ್ ಬಂದು ಅಸೋಸಿಯೇಟ್ ಕೊಡಿ. ಸೊ ಅಸೋಸಿಯೇಟ್ ಅಕ್ಸೆಪ್ಟ್ ಅಸೋಸಿಯೇಷನ್ ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ನಿಮಗೆ ಲೋಡ್ ಆಗಿದ ನಂತರ ಗೂಗಲ್ ಆಡ್ಸೆನ್ಸ್ ಬಂದು ಓಪನ್ ಆಗುತ್ತೆ. ಗೂಗಲ್ ಆಡ್ಸೆನ್ಸ್ ಬಂದು ಓಪನ್ ಆಗಿದ ನಂತರ ನಿಮಗೆ ರೀರೇಟಿಂಗ್ ಯು ಟು ಯುವರ್ ಹಾಸ್ಟ್ ಬರುತ್ತೆ, ವೈಟ್ ಮಾಡಿ. ಸೊ ಪೇಜ್ ಬಂದು ರೀಲೋಡ್ ಬಂದು ಮಾಡಬೇಡಿ. ಪೇಜ್ ಬಂದು ರೀಲೋಡ್ ಮಾಡಿರ ಹಾಗೆ ಇರಲಿ. ಸೊ ಕಂಟಿನ್ಯೂ ಆಗಿ ಹಿಂಗೆ ಪಾಪಪ್ ಬಂದು ಶೋ ಆಗಿದ್ರೆ ರೀಡೇಟ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿಕೊಳ್ಳಿ. ಈಗ ನಾವು ವೈಟ್ ಮಾಡೋಣ. ಸೊ ವೈಟ್ ಮಾಡಿದ ನಂತರ ಯೂಟ್ಯೂಬ್ ಸ್ಟುಡಿಯೋಗೆ ರೀಡೈರೆಕ್ಟ್ ಆಗುತ್ತೆ. ಗೂಗಲ್ ಆಡ್ಸೆನ್ಸ್ ನಿಂದ ಯೂಟ್ಯೂಬ್ ಸ್ಟುಡಿಯೋಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಈಗ ಬಂದು ನೋಡಿ ಗೂಗಲ್ ಆಡ್ಸೆನ್ಸ್ ರೀಡೈರೆಕ್ಟ್ ಆಗಿದ ನಂತರ ಸ್ಟೆಪ್ 2 ಎರರ್ ಐತೆ, ಇವಾಗ ಲೋಡ್ ಆಗ್ತಾ ಇದೆ. ಹಾಗೆ ವೈಟ್ ಮಾಡೋಣ. ಸೊ ವೈಟ್ ಮಾಡಿದ ನಂತರ ನೋಡಿ ಈಗ ಓವರ್ ವ್ಯೂ ಮೆಂಬರ್ಶಿಪ್ ಚಾನಲ್ ಮಾನಿಟೈಸೇಷನ್ ಅಲ್ಲಿ ನಮಗೆ ಟೋಟಲ್ ಆಗಿ ಓವರ್ ಆಗಿ ಸೆಟಪ್ ಬಂದು ಕಂಪ್ಲೀಟ್ ಆಗಿದೆ. ಈಗ ನಮಗೆ ಆಡ್ಸ್ ಬಂದು ಶೋ ಆಗುತ್ತೆ, ಪ್ರಾಸೆಸ್ ಬಂದು ಕಂಪ್ಲೀಟ್ ಆಗಿದೆ. ಈಗ ನಾವು ಸ್ಟೆಪ್ 2 ಎರರ್ ಬಂದು ಕ್ಲಿಯರ್ ಮಾಡಿದ್ವಿ. ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಶೋ ಮಾಡಿದ್ದೀನಿ. ಈಗ ನೋಡಿದ್ರಲ್ಲ ಗೂಗಲ್ ಆಡ್ಸೆನ್ಸ್ ನಲ್ಲಿ ಸ್ಟೆಪ್ 2 ಎರರ್ ಹೇಗೆ ಸಾಲ್ವ್ ಮಾಡೋದು ಅಂತ. ಈಗ ಆಡ್ಸ್ ಬಂದು ಮೆಂಬರ್ಶಿಪ್ ಬಂದು ಎಲ್ಲ ಎನೇಬಲ್ ಬಂದು ಮಾಡ್ಕೋಬಹುದು. ಈಗ ಕಂಟೆಂಟ್ ಆಪ್ಷನ್ ಅಲ್ಲಿ ನೀವು ಡಿಸೇಬಲ್ ಆಗಿರೋ $, ಬಂದು $, ಆಗಿ ನೀವು ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಸಮ್ $, ಬರ್ತಿರುತ್ತೆ, ಹಾಗೆಲ್ಲ ಚೇಂಜ್ ಮಾಡ್ಕೋಬಹುದು. ಸೊ ಡಾಲರ್ ಸಿಂಬಲ್ ಎಲ್ಲ ಆಫ್ ಆಗಿರುತ್ತೆ, ಎಲ್ಲ ಬಂದು ಆನ್ ಮಾಡಿಕೊಳ್ಬಹುದು. ಈಗ ನೋಡಿದ್ರಲ್ಲ ಗೂಗಲ್ ಆಡ್ಸೆನ್ಸ್ ಬಂದು ಸ್ಟೆಪ್ 2 ಎರರ್ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ನಿಮ್ಮ ಕಂಟೆಂಟ್ ನಲ್ಲಿ ಚೂಸ್ ಮಾಡಿಕೊಳ್ಳಿ. ಮಾನಿಟೈಸೇಷನ್ ಆಪ್ಷನ್ ಚೂಸ್ ಮಾಡಿದ ನಂತರ ನಾಟ್ ಮಾನಿಟೈಸೇಷನ್ ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟಿದ ನಂತರ ಎಲ್ಲ ಸೆಲೆಕ್ಟ್ ಮಾಡಿ ಮಾನಿಟೈಸೇಷನ್ ಬಂದು ಆನ್ ಮಾಡಿಕೊಳ್ಳಿ. ಒಂದೇ ಸಲ ಒಂದೊಂದು ವಿಡಿಯೋ ನೀವು ಚೇಂಜ್ ಮಾಡ್ತಿದ್ರೆ ಲೇಟ್ ಆಗುತ್ತೆ. ಸೊ ಸೆಲೆಕ್ಟ್ ಆಲ್ ಕೊಟ್ಕೊಳ್ಳಿ. ಸೆಲೆಕ್ಟ್ ಆಲ್ ಕೊಟ್ಟಿದ ನಂತರ ಮೋರ್ ಆಪ್ಷನ್ ಇರುತ್ತೆ, ಎಡಿಟ್ ಆಪ್ಷನ್ ಇರುತ್ತೆ. ಎಡಿಟ್ ಆಪ್ಷನ್ ಅಲ್ಲಿ ಬಂದು ಮಾನಿಟೈಸೇಷನ್ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಆನ್ ಆಪ್ಷನ್ ಚೂಸ್ ಮಾಡಿಕೊಳ್ಳಿ. ಅಪ್ಡೇಟ್ ವಿಡಿಯೋ ಕೊಡಿ, ಟಿಕ್ ಮಾಡಿಕೊಳ್ಳಿ. ಅಂಡರ್ಸ್ಟ್ಯಾಂಡ್ ದಿ ನೋಟಿಫಿಕೇಶನ್ ಟಿಕ್ ಮಾಡಿ ಅಪ್ಡೇಟ್ ವಿಡಿಯೋ ಕೊಡಿ. ಸೊ ಎಲ್ಲ ವಿಡಿಯೋ ನಿಮಗೆ ಎನೇಬಲ್ ಬಂದು ಆಗುತ್ತೆ $. ಈಗ ನೋಡಿದ್ರಲ್ಲ ಗೂಗಲ್ ಆಡ್ಸೆನ್ಸ್ ನಿಂದ ನಮಗೆ ಸ್ಟೆಪ್ 2 ಎರರ್ ಹೇಗೆ ಸಾಲ್ವ್ ಮಾಡೋದು ಅಂತ. ಇದೇ ತರಹ ವಿಡಿಯೋ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಾಗಿರೋ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಗೈಸ್.